ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಇಂದು ಹನುಮ ಜಯಂತಿ. ಈ ದಿನ ಎಲ್ಲರೂ ಹನುಮಂತನನ್ನು ಪೂಜಿಸುತ್ತಾರೆ. ಆದರೆ ಹನುಮ ಜಯಂತಿ ಏಕೆ ಆಚರಿಸುತ್ತೇವೆ? ಹನುಮಂತನ ವಿಶೇಷತೆ ಏನು? ಬನ್ನಿ ಸರಳವಾಗಿ ತಿಳಿದುಕೊಳ್ಳೋಣ. ಹನುಮ ಜಯಂತಿ ಎಂದರೇನು? ಹನುಮ ಜಯಂತಿ ಎಂದರೆ ಹನುಮಂತನ ಜನ್ಮದಿನ. ಚೈತ್ರ ಮಾಸದ ಪೂರ್ಣಿಮೆಯಂದು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ದಿನ ಹನುಮಂತನು ಜನಿಸಿದನು ಎಂದು ನಂಬಲಾಗುತ್ತದೆ. ಹನುಮಂತ ಯಾರು? ಹನುಮಂತನು ಶ್ರೀರಾಮನ ಅತ್ಯಂತ ಭಕ್ತ. ಅವರು ಶಕ್ತಿ, ಭಕ್ತಿ ಹಾಗೂ ಧೈರ್ಯ ಇವುಗಳ ಸಂಕೇತ. ಅಪಾರ ಶಕ್ತಿ ಇದ್ದರೂ ಅವರು ಸದಾ ವಿನಯದಿಂದಿದ್ದರು. ರಾಮಾಯಣದಲ್ಲಿ ಹನುಮಂತನ ಪಾತ್ರ. ರಾಮಾಯಣದಲ್ಲಿ ಹನುಮಂತನು ಅತ್ಯಂತ ಪ್ರಮುಖ ಪಾತ್ರವಹಿಸಿದ್ದಾನೆ. ರಾಮನು ಸೀತೆಯನ್ನು ಹುಡುಕುತ್ತಿದ್ದಾಗ ಹನುಮಂತನು ರಾಮನಿಗೆ ದೊಡ್ಡ ಸಹಾಯ ಮಾಡಿದರು. ಅವರು ಅಸಾಧ್ಯವಾದ ಕೆಲಸವಾದರೂ ಸಮುದ್ರವನ್ನು ದಾಟಿ ಲಂಕೆಗೆ ಹಾರಿದನು. ಅಲ್ಲಿ ಅವನು ಸೀತೆಯನ್ನು ಕಂಡುಹಿಡಿದು ಅವಳಿಗೆ ರಾಮನ ಸಂದೇಶವನ್ನು ನೀಡಿದನು. ನಂತರ ಅವನು ಲಂಕೆಯನ್ನು ಸುಟ್ಟು ತನ್ನ ಶಕ್ತಿ ಮತ್ತು ಧೈರ್ಯವನ್ನು ತೋರಿಸಿದನು. ಹನುಮಂತನು ರಾಮನಿಗಾಗಿ ಯಾವುದಕ್ಕೂ ಹಿಂಜರಿಯಲಿಲ್ಲ. ಅವನಿಗೆ ರಾಮನ ಮೇಲಿನ ಭಕ್ತಿ ಮತ್ತು ನಿಷ್ಠೆ ಅತ್ಯಂತ ದೊಡ್ಡದಾಗಿತ್ತು. ಹನುಮಂತನ ಮುಖ್ಯ ಗುಣಗಳು. ಹನುಮಂತನಲ್ಲಿ ರಾಮನ ಮೇಲೆ ಅಪಾರ ಭಕ್ತಿ, ಅಸಾಧ್ಯವನ್ನು ಸಾಧ್ಯ ಮಾಡುವ ಶಕ್ತಿ, ಯಾವುದೇ ಭಯವಿಲ್ಲದೆ ಧೈರ್ಯ ಮತ್ತು ತನ್ನ ಕರ್ತವ್ಯಕ್ಕೆ ನಿಂತುಕೊಳ್ಳುವ ನಿಷ್ಠೆ. ಈ ಗುಣಗಳೇ ಅವರನ್ನು ಮಹಾನ್ ವ್ಯಕ್ತಿಯನ್ನಾಗಿಸಿದೆ. ಸಂಜೀವಿನಿ ಬೆಟ್ಟ. ಒಮ್ಮೆ ಯುದ್ಧದಲ್ಲಿ ಲಕ್ಷ್ಮಣನು ಗಾಯಗೊಂಡನು. ಅವನನ್ನು ಉಳಿಸಲು ಸಂಜೀವಿನಿ ಔಷಧಿ ಬೇಕಾಯಿತು. ಹನುಮಂತನು ಆ ಔಷಧಿಗಾಗಿ ಹಿಮಾಲಯಕ್ಕೆ ಹೋದನು. ಆದರೆ ಯಾವುದು ಸರಿಯಾದ ಔಷಧಿ ಎಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಸಂಪೂರ್ಣ ಬೆಟ್ಟವನ್ನೇ ಎತ್ತಿಕೊಂಡು ಬಂದನು. ಇದರಿಂದ ಲಕ್ಷ್ಮಣನು ಬದುಕಿದನು. ಈ ಕಥೆ ನಮಗೆ ಹನುಮಂತನ ಗುಣಗಳನ್ನು ತೋರಿಸುತ್ತವೆ. ಭಕ್ತಿ ಇದ್ದರೆ ಯಾವುದೂ ಅಸಾಧ್ಯ ಅಲ್ಲ. ಧೈರ್ಯ ಇದ್ದರೆ ಎಲ್ಲ ಕಷ್ಟಗಳನ್ನು ಜಯಿಸಬಹುದು. ನಿಷ್ಠೆ ಇದ್ದರೆ ಯಶಸ್ಸು ಸಿಗುತ್ತದೆ. ಆಚರಣೆ. ಈ ದಿನ ಭಕ್ತರು ಭಕ್ತಿಯಿಂದ ಹನುಮಂತನನ್ನು ಪೂಜಿಸುತ್ತಾರೆ. ಕೆಲವರು ಉಪವಾಸ ಮಾಡುತ್ತಾರೆ. ಹನುಮ ಚಾಲೀಸ ಮತ್ತು ರಾಮನಾಮವನ್ನು ಪಠಿಸುತ್ತಾರೆ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡುತ್ತಾರೆ. ಈ ಆಚರಣೆಗಳ ಮೂಲಕ ಅವರು ಹನುಮಂತನ ಮೇಲೆ ತಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಹನುಮ ಜಯಂತಿ ಕೇವಲ ಒಂದು ಹಬ್ಬವಲ್ಲ. ಇದು ಭಕ್ತಿ, ಶಕ್ತಿ ಮತ್ತು ನಿಷ್ಠೆಯ ಸಂಕೇತ. ಹನುಮಂತನ ಜೀವನ ನಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಆದ್ದರಿಂದ ಈ ವಿಶೇಷ ದಿನ ಹನುಮಂತನನ್ನು ಸ್ಮರಿಸಿ ಅವನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.